ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಅವಧಿಯಲ್ಲಿ 8ನೇ ತರಗತಿಯ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಈ ಒಂದು ಸಮಾಜಶಾಸ್ತ್ರದ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಅದರಲ್ಲಿ ಸಮಾಜಶಾಸ್ತ್ರದ ಉಗಮ, ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವದ ಕುರಿತು ಹಿಂದಿನ ಅವಧಿಯಲ್ಲಿ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಇವತ್ತಿನ ಅವಧಿಯಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರಂಭಿಕ ವಿದೇಶಿ ಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಮತ್ತು ಭಾರತೀಯ ಶಾಸ್ತ್ರಜ್ಞರ ಕುರಿತು ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಾಯವನ್ನು ವಿವಿಧ PPTಗಳ ಮೂಲಕ ನಿಮಗೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ ಮಕ್ಕಳೇ. ಓಕೆ, ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, ಈ ಒಂದು ಸಮಾಜಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ, ಅಗಸ್ಟ್ ಕಾಮ್ಟೆ ಎನ್ನುವಂಥವರು ಸಾಮಾನ್ಯ ಶಕೆ 1798ರಿಂದ 1857 ಈ ಅವಧಿಯಲ್ಲಿ ಬದುಕಿರುವಂತಹ ಇವರು ಅಗಸ್ಟ್ ಕಾಮ್ಟೆ ಫ್ರಾನ್ಸ್ನ ಒಬ್ಬ ಮಹಾನ್ ಚಿಂತಕ ಅಂತ. ಅಗಸ್ಟ್ ಕಾಮ್ಟೆಯವರೊಬ್ಬರು ಫ್ರಾನ್ಸ್ನ ಒಬ್ಬ ಮಹಾನ್ ಚಿಂತಕರಾಗಿದ್ದಾರೆ ಅಂತ. ಮೊದಲ ಸಾಮಾಜಿಕ ತತ್ವಜ್ಞಾನಿಯೂ ಹೌದು. ಇವರು ಮೊದಲ ಸಾಮಾಜಿಕ ತತ್ವಜ್ಞಾನಿಗಳು ಹೌದು. ಹಾಗಾಗಿ ಸಮಾಜಶಾಸ್ತ್ರದ ಪಿತಾಮಹ ಎಂದು ಆಗಸ್ಟ್ ಕಾಮ್ಟೆ ಅವರನ್ನು ಕರೆಯಲಾಗುತ್ತದೆ ಮಕ್ಕಳೇ. ನೋಡಿ, ಇವರು ಮೊದಲ ಸಾಮಾಜಿಕ ತತ್ವಜ್ಞಾನಿ. ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಮಬದ್ಧವಾದಂಥ ಅಧ್ಯಯನವನ್ನು ಮಾಡೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿಸಿದಂಥವರು ಫ್ರಾನ್ಸ್ನವರಾಗಿರುವಂಥ ಆಗಸ್ಟ್ ಕಾಮ್ಟೆಯವರು ಮೊದಲಿಗರಾಗಿದ್ದಾರೆ. ಹಾಗಾಗಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಮಕ್ಕಳೇ. ಆಗಸ್ಟ್ ಕಾಮ್ಟೆ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಮಾಜಕ್ಕೆ ವಿಜ್ಞಾನದ ಸ್ಥಾನ ಸಿಗುವಂತೆ ಮಾಡಿದಂಥವರು ಆಗಸ್ಟ್ ಕಾಮ್ಟೆಯವರು. ಆಗಸ್ಟ್ ಕಾಮ್ಟೆ ಅವರ ಪ್ರಯತ್ನವನ್ನು ಬಲವಾಗಿ ಸಮರ್ಥನೆ ಮಾಡಿದ್ದವರಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಒಬ್ಬರು, ಹಾಗೆಯೇ ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್ ಪ್ರಮುಖರು ಅಂತ. ಅಂದರೆ ಇವರ ಈ ಒಂದು ವಿಜ್ಞಾನದ ಸ್ಥಾನವನ್ನು ಕಲ್ಪಿಸಿಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ಇವರ ಒಂದು ಪ್ರಯತ್ನವನ್ನು ಬಲವಾಗಿ ಸಮರ್ಥನೆ ಮಾಡಿದವರ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ, ಅಂದರೆ ವಿಜ್ಞಾನಕ್ಕೆ ಸಮಾಜಶಾಸ್ತ್ರವೂ ಒಂದು ವಿಜ್ಞಾನ ಅಂತ ಹೇಳಿ ಆ ವಿಜ್ಞಾನದಲ್ಲಿ ಒಂದು ಸ್ಥಾನವನ್ನು ಸಿಗುವಂತೆ ಮಾಡಿದಂಥವರು ಆಗಸ್ಟ್ ಕಾಮ್ಟೆಯವರು ಅವತ್ತಿನ ದಿನಮಾನಗಳಲ್ಲಿ. ಇವರ ಒಂದು ಪ್ರಯತ್ನವನ್ನು ಬಲವಾಗಿ ಸಮರ್ಥನೆ ಮಾಡಿದವರಲ್ಲಿ ನೋಡ್ತಾ ಹೋದರೆ ಯಾರಂತ ಹೇಳ್ಬೋದು ನಾವು? ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬರ್, ಎಮಿಲಿ ಡರ್ಕಿಮ್ ಮುಂತಾದವರು ಅಂತ. ಹಾಗೆಯೇ ಸಾಮಾನ್ಯ ಶಕೆ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯದ ಕುರಿತಾಗಿ ಸಾರ್ವಜನಿಕ ಉಪನ್ಯಾಸ ನೀಡುವಾಗ ಆಗಸ್ಟ್ ಕಾಮ್ಟೆ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಎಂಬ ಪದವನ್ನು ಬಳಸಿದರು ಅಂತ. ನೋಡಲಿ, 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯದ ಕುರಿತಾಗಿ ಸಾರ್ವಜನಿಕವಾಗಿ ಉಪನ್ಯಾಸವನ್ನು ನೀಡುವಂತಹ ಸಂದರ್ಭದಲ್ಲಿ ಆಗಸ್ಟ್ ಕಾಮ್ಟೆಯವರು ಮೊಟ್ಟ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಎಂಬ ಪದವನ್ನು ಬಳಸಿದರು ಅನ್ನುವಂಥದ್ದು ಇಲ್ಲಿ ನೋಡ್ತಾ ಹೋಗ್ತೀವಿ. ಇವರ ಪೂರ್ಣ ಹೆಸರು ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕೋಯಿಸ್ ಜೂವಿಯರ್ ಕಾಮ್ಟೆ ಅಂತ. ನೋಡ್ರಿ, ಎಷ್ಟು ದೊಡ್ಡದಾಗಿದೆ ಹೆಸರು ನೋಡ್ರಿ. ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕಾಯಿಸ್ ಜೇವಿಯರ್ ಕಾಮ್ಟೆ. ಇವರು ದಕ್ಷಿಣ ಫ್ರಾನ್ಸ್ನ ಮೋಂಟ್ ಪೆಲಿಯರ್ ಎಂಬಲ್ಲಿ 1798 ಜನವರಿ 19ರಂದು ಕ್ಯಾಥೋಲಿಕ್ ಪಂಗಡದಲ್ಲಿ ಜನಿಸಿದವರು ಅಂತ. ನಿಮಗೆ ಮುಂದಿನ ವರ್ಷ ಬರುತ್ತೆ, ಈ ಕ್ರೈಸ್ತರಲ್ಲಿ ಕ್ಯಾಥೋಲಿಕ್ ಅನ್ನುವಂಥ ಒಂದು ಪಂಗಡ ಅಂತ ಬರ್ತದಲ್ಲಿ, ಆ ಒಂದು ಪಂಗಡದಲ್ಲಿ, ಕ್ಯಾಥೋಲಿಕ್ ಪಂಗಡದಲ್ಲಿ ಜನಿಸಿದ ಇವರು ಇಂಪೀರಿಯಲ್ ಶಾಲೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣ ಮುಗಿಸಿದರು. ಮುಂದೆ ಇಕೋಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಮಾಡಿದರು ಅಂತ. ನೋಡ್ರಿ, ಇವರ ಒಂದು ವೈಯಕ್ತಿಕ ಜೀವನದ ವಿಚಾರವನ್ನು ನೋಡ್ತಾ ಹೋದಾಗ ಇವರ ಪೂರ್ಣ ಹೆಸರು ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕಾಯಿಸ್ ಜೇವಿಯರ್
ಕಾಮ್ಟೆ. ಇವರು ದಕ್ಷಿಣ ಫ್ರಾನ್ಸ್ನ ಮೋಂಟ್ ಪೆಲಿಯರ್ ಎಂಬಲ್ಲಿ 1798 ಜನವರಿ 19 ಕ್ಯಾಥೋಲಿಕ್ ಪಂಗಡದಲ್ಲಿ ಜನಿಸಿದರು. ಇವರು ಇಂಪೀರಿಯಲ್ ಶಾಲೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಮುಗಿಸಿದರು. ಮುಂದೆ ಈಕೋಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಅಂತ. ಹಾಗಾದರೆ ಇವರ ಪ್ರಮುಖ ಕೊಡುಗೆಗಳನ್ನು ನಾವು ನೋಡ್ತಾ ಹೋದರೆ ಈ ಒಂದು ಸಮಾಜಶಾಸ್ತ್ರಕ್ಕೆ ಯಾವ್ಯಾವ ಕೊಡುಗೆಗಳನ್ನು ನೀಡಿದರು ಅಂತಂದರೆ ಪಾಸಿಟಿವ್ ಫಿಲಾಸಫಿ ಎನ್ನುವಂತಹ ಒಂದು ಕೃತಿಯನ್ನು ರಚಿಸಿದರು 1839ರಲ್ಲಿ. ಪಾಸಿಟಿವ್ ಫಿಲಾಸಫಿ. ಹಾಗೆಯೇ ಪಾಸಿಟಿವ್ ಪಾಲಿಟಿ 1851ರಲ್ಲಿ, ಹ್ಯೂಮನ್ ರಿಲಿಜನ್ 1857, ಇನ್ನೂ ಹಲವಾರು ಪುಸ್ತಕಗಳನ್ನು ಇವರು ಬರಿತಾ ಹೋದರು. 1857 ಸೆಪ್ಟೆಂಬರ್ 5 ಇವರು ತಮ್ಮ 59ನೆಯ ವಯಸ್ಸಿನಲ್ಲಿ ಏನಾದರೂ ಮರಣವನ್ನು ಹೊಂದ್ತಾರೆ ಮಕ್ಕಳೇ. ಈ ರೀತಿಯಾಗಿ ಆಗಸ್ಟ್ ಕಾಮ್ಟೆ ಅವರನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕಪ್ಪ ಅಂತಂದರೆ ಸಮಾಜಶಾಸ್ತ್ರದ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿದಂಥವರು ಇವರು. ಹಾಗೆಯೇ ವಿಜ್ಞಾನದಲ್ಲಿ ಇದಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸುವಂತೆ, ವಿಜ್ಞಾನಗಳ ಕುಟುಂಬದಲ್ಲಿ ಇದಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು ಅನ್ನೋಂಥದ್ದು. ಅದೇ ರೀತಿಯಾಗಿ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯದ ಕುರಿತು ಸಾಮಾಜಿಕವಾಗಿ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಸಮಾಜಶಾಸ್ತ್ರ ಎನ್ನುವಂಥ ಒಂದು ಹೆಸರನ್ನಲ್ಲಿ ತೆಗೆದರು. ಹಾಗಾಗಿ ಎಲ್ಲ ಅಂಶಗಳನ್ನು ಪರಿಗಣಿಸಿ ಆಗಸ್ಟ್ ಕಾಮ್ಟೆ ಅವರನ್ನು ನಾವೇನಂತ ಕರಿತೀವಿ, ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ಹಾಗೆಯೇ ಕಾರ್ಲ್ ಮಾರ್ಕ್ಸ್ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞರು, ಸಮಾಜ ಚಿಂತಕರು ಅಂತ ನೋಡ್ತಾ ಹೋದರೆ ಕಾರ್ಲ್ ಮಾರ್ಕ್ಸ್ ಒಬ್ಬರು ಅಂತ. ಕಾರ್ಲ್ ಮಾರ್ಕ್ಸರು ಸಾಮಾನ್ಯ ಶಕೆ 19ನೇ ಶತಮಾನದ ವಿಶ್ವಮಾನ್ಯ ಸಾಮಾಜಿಕ ಚಿಂತಕ. ಕಾರ್ಲ್ ಮಾರ್ಕ್ಸ್ ಒಬ್ಬ ರಾಜಕೀಯ ಕ್ರಾಂತಿಕಾರಿ, ಚತುರ ಸಂಘಟಕ ಮತ್ತು ತೀಕ್ಷ್ಣ ಬರಹಗಾರರು. ಕಾರ್ಲ್ ಮಾರ್ಕ್ಸ್ ಅವರನ್ನು ಸಂಘರ್ಷ ಸಿದ್ಧಾಂತದ ಪ್ರವರ್ತಕರೆಂದು ಕರೆಯಲಾಗುತ್ತದೆ. ನೋಡಿರಲಿ, ಒಂದು ಅಂಶ ತಾವು ನೆನಪಿಟ್ಟುಕೊಳ್ಬೇಕು. 19ನೇ ಶತಮಾನದ ವಿಶ್ವಮಾನ್ಯ ಸಾಮಾಜಿಕ ಚಿಂತಕ ಅಂತ ಇವ್ರನ್ನ ಕರೀತಾರೆ. ವಿಶ್ವಮಾನ್ಯ ಸಾಮಾಜಿಕ ಚಿಂತಕ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಒಬ್ಬ ರಾಜಕೀಯ ಕ್ರಾಂತಿಕಾರಿ, ಚತುರ ಸಂಘಟಕ ಮತ್ತು ತೀಕ್ಷ್ಣವಾದಂತಹ ಬರಹಗಳನ್ನು, ಸಮಾಜದಲ್ಲಿ ಅಂಕುಡೊಂಕುಗಳಂತಹ ತಿದ್ದುವಲ್ಲಿ ಅವರ ಬರವಣಿಗೆಗಳು ಬಹಳಷ್ಟು ಹೆಸರುವಾಸಿಯಾಗಿದ್ದವು ಆ ಸಂದರ್ಭದ 19ನೇ ಶತಮಾನದ ಅವಧಿಯಲ್ಲಿ. ಕಾರ್ಲ್ ಮಾರ್ಕ್ಸ್ ಅವರನ್ನು ಸಂಘರ್ಷ ಸಿದ್ಧಾಂತದ ಪ್ರವರ್ತಕರೆಂದು ಕರೀತಾರೆ. ಯಾಕಂತಂದರೆ ಆ ಸಂದರ್ಭದಲ್ಲಿನ ರಾಜಾರೋಳಿಕೆ ಮತ್ತು ನಿರಂಕುಶ ರಾಜಪ್ರಭುತ್ವವನ್ನು ಹೊಡೆದೋಡಿಸ್ಬೇಕೆನ್ನುವಂಥ ಉದ್ದೇಶದಿಂದಾಗಿ ಇವರ ಬರವಣಿಗೆಗಳು ಆ ಸಂದರ್ಭದಲ್ಲಿನ ಜನಸಾಮಾನ್ಯರಲ್ಲಿ ಚಾಪು ಮೂಡಿಸಿಬಿಟ್ಟಿದ್ವು. ಹಾಗಾಗಿ ನಿರಂಕುಶ ರಾಜಪ್ರಭುತ್ವದ ವಿರುದ್ಧ ಸಂಘರ್ಷಗಳುಂಟಾದವು ಇವರ ಬರವಣಿಗೆಯಿಂದಾಗಿ. ಹಾಗಾಗಿ ಇವರನ್ನು ಏನಂತ ಕರೀತಪ್ಪ ಅಂತಂದರೆ ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು ಅಂತ ಇವರನ್ನು ಕರೆಯಲಾಗುತ್ತದೆ. ಇವರು ದುಡಿಯುವ ವರ್ಗಗಳು ಮತ್ತು ಕಾರ್ಮಿಕರನ್ನು ಕುರಿತು ನಡೆಸಿದ ಚಿಂತನೆಗಳು, ಅಧ್ಯಯನ ಮತ್ತು ಬರವಣಿಗೆಗಳು ಕಾರ್ಮಿಕರ ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡಿದವು. ನೋಡಿರಲಿ, ಇವರ ಬರವಣಿಗೆಯೇ ಹಾಗೆ. ದುಡಿಯುವ ವರ್ಗ ಮತ್ತು ಕಾರ್ಮಿಕ ವರ್ಗಕ್ಕೆ ಇವರು ನ್ಯಾಯವನ್ನು ಒದಗಿಸಿಕೊಡಬೇಕೆನ್ನುವಂಥ ಉದ್ದೇಶಕ್ಕಾಗಿ, ಹೊಸ ದಿಕ್ಕನ್ನು ಕಲ್ಪಿಸಿಕೊಡಬೇಕೆನ್ನುವಂಥ ಉದ್ದೇಶಕ್ಕಾಗಿ ಇವರ ಚಿಂತನೆಗಳು, ಇವರ ಅಧ್ಯಯನಗಳು ಮತ್ತು ಇವರ ಬರವಣಿಗೆಗಳಿಂದಲೇ ಅವರಿಗೆ ದಾರಿಯನ್ನುಂಟು ಮಾಡಿದವು ಅಂತ. ಕಾರ್ಲ್ ಮಾರ್ಕ್ಸ್ ಅವರು ಸಾಮಾನ್ಯ ಶಕೆ 1818 ಮೇ 5 ಜರ್ಮನಿಯ ಟ್ರಿಯರ್ ಎಂಬಲ್ಲಿ ಜನಿಸಿದರು. ನೋಡಿ, 1818 ಮೇ 5 ಜರ್ಮನಿಯ ಟ್ರಿಯರ್ ಎಂಬಲ್ಲಿ ಜನಿಸಿದರು. ತಂದೆ ತಾಯಿ ಹೀನ್ರಿಚ್ ಮತ್ತು ತಾಯಿ ಹೀನ್ರಿಯಟ್ ಮಾರ್ಕ್ಸ್. ಹಾಗೆ ಹೆಂಡತಿ ಜೆನ್ನಿ ವಾನ್ ವೆಸ್ಟ್ ಪೆಲೀನ್ ಎನ್ನುವಂಥವ್ರು ಹೆಂಡತಿ. ನೋಡಿದ್ರು ತಂದೆ ತಾಯಿ ಇವರು ಎಲ್ಲಿ ಜನಿಸಿದರು? ಯಾವಾಗ? 1818 ಮೇ 5 ಜರ್ಮನಿಯ ಟ್ರಿಯರ್ ಎಂಬಲ್ಲಿ ಜನಿಸಿದರು. ತಂದೆ ಹೆನ್ರಿಚ್, ತಾಯಿ ಹೆನ್ರಿಯಟ್ ಮಾರ್ಕ್ಸ್ ಹಾಗೂ ಹೆಂಡತಿ ಜೆನ್ನಿ ವಾನ್ ವೆಸ್ಟ್ ಪೆಲೀನ್ ಎನ್ನುವಂಥವ್ರು. ಹೆಗಲನ್ ಕಾರ್ಲ್ ಮಾರ್ಕ್ಸ್ ಅವರ ನೆಚ್ಚಿನ ಗುರುವಾಗಿದ್ದರು ಅಂತ. ಹೆಗಲನ್ ಎನ್ನುವಂಥವರು ಅವರ ನೆಚ್ಚಿನ ಗುರುಗಳಾಗಿದ್ದರು. ಎಲ್ಲರ ಜೀವನಗಳಲ್ಲಿ ಒಬ್ಬೊಬ್ಬ ಗುರುಗಳಿರ್ತಾರೆ. ಆ ಗುರುಗಳು ಆ ವ್ಯಕ್ತಿಯ ಒಂದು ಜೀವನವನ್ನು ಪರಿವರ್ತಿಸುವಲ್ಲಿ ಕಾರಣೀಭೂತರಾಗಿರ್ತಾರೆ ಮಕ್ಕಳೇ.
ಆ ನಿಟ್ಟಿನಲ್ಲಿ ಇವರ ಒಂದು ಕಾರ್ಲ್ ಮಾರ್ಕ್ಸರ ಒಬ್ಬ ನೆಚ್ಚಿನ ಗುರು ಯಾರಪ್ಪ ಅಂದರೆ ಹೆಗಲನ್ ಎನ್ನುವಂಥವ್ರು ಅಂತ. ಹಾಗೆಯೇ 1861ರಲ್ಲಿ ಕಾನೂನು ವಿಷಯದ PhD ಪದವಿಯನ್ನು ಪಡೆದು ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅಂತ. 1841ರಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡಂಥ ಕಾನೂನು ಪದವಿ ವಿಷಯಕ್ಕೆ ಸಂಬಂಧಪಟ್ಟಂತೆ PhD ಪದವಿಯನ್ನು ಪಡೆದು ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮಕ್ಕಳೇ. ಹಾಗಾದರೆ ಇವರ ಪ್ರಮುಖ ಕೊಡುಗೆಗಳು ಯಾವುವು ಅಂತಂದರೆ, ಮೊದಲನೇದು ದಾಸ್ ಕ್ಯಾಪಿಟಲ್ 1867ರಲ್ಲಿ ಇದನ್ನು ಪ್ರಕಟಿಸಿದರು. ಇವರ ಒಂದು ಪ್ರಮುಖವಾದಂಥ ಕೃತಿ ಯಾವುದು? ದ ಗ್ರೇಟ್ ಎಕನಾಮಿಕ್ ಥಿಂಕರ್. ಯಾವುದು ಇವರ ಪ್ರಮುಖ ಕೃತಿ? ಯಾವುದು? ದಾಸ್ ಕ್ಯಾಪಿಟಲ್ ಎನ್ನುವಂಥದ್ದು 1865ರಲ್ಲಿ. ಹಾಗೆಯೇ ದಿ ಹೋಲಿ ಫ್ಯಾಮಿಲಿ, ಹಾಗೆಯೇ ದಿ ಜರ್ಮನ್ ಐಡಿಯಾಲಜಿ 1845ರಲ್ಲಿ. ನೋಡ್ರಿ, ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ 1845ರಲ್ಲಿ ಜಾರಿಗೆ ತಂದಿರುವಂತಹ ಪ್ರಮುಖ ಕೃತಿಗಳಾಗಿದ್ದಾವೆ. ಹಾಗೆಯೇ ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ 1848ರಲ್ಲಿ. ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ 1848ರಲ್ಲಿ ಈ ಒಂದು ಕೃತಿಯನ್ನು ಹೊರತಂದರು ಅನ್ನುವಂಥದ್ದು. ಹಾಗೆಯೇ ಇನ್ನೂ ಹಲವಾರು ಕೃತಿಗಳನ್ನು ಇವರು ಬರೆದರು. ಆ ಸಂದರ್ಭದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಮಾರ್ಚ್ 14, 1883ರಲ್ಲಿ ಮರಣವನ್ನು ಹೊಂದಿದರು ಮಕ್ಕಳೇ. ಇವರು ಮರಣ ಹೊಂದಿದ 1 ಶತಮಾನ ಕಳೆದರೂ ಇವರ ವಿಚಾರಗಳು, ಸಿದ್ಧಾಂತಗಳು ಇಂದಿಗೂ ಸಹ ಜೀವಂತವಾಗಿವೆ. ಇವರು ಮರಣ ಹೊಂದಿ 2 ಶತಮಾನಗಳ ಕಾಲ ಬಂದರೂ ಸಹ, ಇದು 20 ಮತ್ತು 21ನೇ ಶತಮಾನಗಳು ಬಂದರೂ ಇವರ ವಿಚಾರಗಳು ಮತ್ತು ಸಿದ್ಧಾಂತಗಳು ಇಂದಿಗೂ ಸಹ ಜೀವಂತವಾಗಿದ್ದಾವೆ ಅನ್ನುವಂಥದ್ದು ಇವತ್ತಿನ ಒಂದು ಈ ಸಾಮಾಜಿಕ ಜೀವನದಲ್ಲಿ ಇವರ ಚಿಂತನೆಗಳು, ಇವರ ಬರವಣಿಗೆಗಳು ಮತ್ತು ಇವರ ಪ್ರತಿಪಾದಿಸಿದಂತಹ ತತ್ವಗಳೇನಿದ್ದಾವೆ ಅವು ಇವತ್ತಿಗೂ ಸಹ ಏನಾಗಿದ್ದಾವೆ? ಜೀವಂತವಾಗಿದ್ದಾವೆ ಮಕ್ಕಳೇ. ಹಾಗೆಯೇ ಮತ್ತೋರ್ವ ಸಮಾಜ ಚಿಂತಕ ಅಥವಾ ಸಮಾಜ ತತ್ವಜ್ಞಾನಿ, ತತ್ವಶಾಸ್ತ್ರಜ್ಞರು ನೋಡ್ತಾ ಹೋದರೆ ಎಮಿಲಿ ಡರ್ಕಿಮ್ ಎನ್ನುವಂಥವರು 1858ರಿಂದ 1917ರ ಅವಧಿಯಲ್ಲಿ ಬದುಕಿರುವಂತಹ ಇವರು 19ನೇ ಶತಮಾನದ ಫ್ರಾನ್ಸ್ನ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿದ್ದರು. ಇಲ್ಲಿ ತಾವುಗಳು ನೆನಪಿಟ್ಟುಕೊಂಡಿರಬೇಕು ಮಕ್ಕಳೇ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಗ್ರೀಕರು ಹೇಗೆ ಜ್ಞಾನವನ್ನು ಪಡೆದುಕೊಂಡಿದ್ದರೋ ಅದೇ ರೀತಿಯಾಗಿ ಈ ಫ್ರಾನ್ಸ್ನವರಾಗಿರುವಂತಹ ಇವರು ಫ್ರಾನ್ಸ್ನ ತತ್ವಜ್ಞಾನಿಗಳು ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ನೆಲೆಗಟ್ಟನ್ನು, ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಒಂದು ನೆಲೆಗಟ್ಟನ್ನು ಹಾಕಿಕೊಟ್ಟಂಥವ್ರು ಅಂತ. ಫ್ರಾನ್ಸ್ನ ಪ್ರಮುಖ ಸಮಾಜಶಾಸ್ತ್ರಜ್ಞರು ಇವರಾಗಿದ್ದಾರೆ. ಸಮಾಜಶಾಸ್ತ್ರ ಅಧ್ಯಯನ ವಿಧಾನಗಳು ವಿಜ್ಞಾನಿಗಳಿಗೆ ಸಮಾನವಾಗಿವೆ ಎಂದು ಸಾಬೀತುಪಡಿಸಿದ ವಿಶ್ಲೇಷಣಾತ್ಮಕ ಬರಹಗಾರರು ಇವರು. ನೋಡ್ರಿ, ಸಮಾಜಶಾಸ್ತ್ರ ಅಧ್ಯಯನ ವಿಧಾನಗಳು ವಿಜ್ಞಾನಿಗಳಿಗೆ ಸಮನಾಗಿ ಇವೆ ಎಂಬುದು ಸಾಬೀತುಪಡಿಸಿದಂತಹ ವಿಶ್ಲೇಷಣಾತ್ಮಕ ಬರಹಗಾರರು ಇವರಾಗಿದ್ದಾರೆ ಮಕ್ಕಳೇ. ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹನಾದರೆ ಡರ್ಕಿಮ್ ಅವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಮಕ್ಕಳೇ. ನೋಡಲಿ, ಇನ್ನೊಂದು ತಾವು ಗಮನದಲ್ಲಿಟ್ಟುಕೊಂಡಿರಬೇಕು, ಆಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದ್ರೆ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತೇಳ್ಬಿಟ್ಟು ಎಮಿಲಿ ಡರ್ಕಿಮ್ ಅವರನ್ನು ಕರೆಯಲಾಗುತ್ತದೆ ಮಕ್ಕಳೇ. ನೋಡಿರಿ ಯಾವ ರೀತಿ ಅಂತ ಇಲ್ಲಿ ಎಷ್ಟು ವ್ಯತ್ಯಾಸವನ್ನು ನೋಡ್ತಾ ಹೋಗ್ತೀವಿ. ಆಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದ್ರೆ ಇವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರೀತಾರೆ ಇವರನ್ನು. ಎಮಿಲಿ ಡರ್ಕಿಮ್ ಅವರು ಫ್ರಾನ್ಸಿನ ಲೋರೋಯಿನ್ ಪ್ರಾಂತ್ಯದ ಎಪಿನಾಲ್ ಎಂಬಲ್ಲಿ 1858 ಏಪ್ರಿಲ್ 15ರಂದು ಜನಿಸ್ತಾರೆ ಮಕ್ಕಳೇ. ಎಮಿಲಿ ಡರ್ಕಿಮ್ ಅವರು ಫ್ರಾನ್ಸಿನ ಲೋರೋಯಿನ್ ಪ್ರಾಂತ್ಯದ ಎಪಿನಾಲ್ ಎಂಬಲ್ಲಿ 1858 ಏಪ್ರಿಲ್ 15ರಂದು ಜನಿಸಿದರು. ಯಹೂದಿ ಸಮುದಾಯಕ್ಕೆ ಸೇರಿದ ಇವರು ಫ್ರಾನ್ಸಿನ ಡಿ ಎಪಿನಾಲೆ ಎಂಬ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಅಧ್ಯಾಪಕರಾಗಿ ಕೊನೆಗೆ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ಅದೇ ಶಾಲೆಯಲ್ಲಿ ಮಕ್ಕಳೇ. ನೋಡ್ರಿ, ಗಮನದಲ್ಲಿಟ್ಟುಕೊಳ್ಳ್ರಿ,
ಯಾವುದೇ ಸಮುದಾಯಕ್ಕೆ ಸೇರಿದ ಇವರು ಫ್ರಾನ್ಸಿನ ಡಿ ಎಫಿನಾಲೆ ಎಂಬ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಅಲ್ಲಿ ಓದ್ತಾರೆ. ಅದೇ ರೀತಿಯಾಗಿ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಅಲ್ಲೇ ಪ್ರಾರಂಭಿಸ್ತಾರೆ ಮಕ್ಕಳೇ. ಇವರ ಪ್ರಮುಖವಾದಂತಹ ಕೊಡುಗೆಗಳನ್ನು ನೋಡ್ತಾ ಹೋದರೆ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಎನ್ನುವಂಥ ಒಂದು ಕೃತಿಯನ್ನು 1893ರಲ್ಲಿ ಇವರು ಪ್ರಕಟಿಸಿದರು ಮಕ್ಕಳೇ. ಹಾಗೆಯೇ ಸುಸೈಡ್ ಆತ್ಮಹತ್ಯೆ 1892ರಲ್ಲಿ ಪ್ರಕಟಿಸಿರುವಂಥದ್ದು. ದಿ ರೂಲ್ಸ್ ಆಫ್ ಸೋಸಿಯಾಲಜಿಕ್ ಮೆಥಡ್ 1895ರಲ್ಲಿ. ದಿ ಎಲಿಮೆಂಟರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ 1912ರಲ್ಲಿ ಈ ಒಂದು ಕೃತಿಯನ್ನು ಜಾರಿಗೆ ತಂದರು, ಪ್ರಕಟಣೆಯನ್ನು ತಗೊಂಬಂದರು ಮಕ್ಕಳೇ. ಹಾಗೆಯೇ ಇವರು ತಮ್ಮ 59ನೆಯ ವಯಸ್ಸಿನಲ್ಲಿ ಕೊನೆಯ ಹೆಸರುಗಳನ್ನು ಹೇಳಿದ್ರು ಮಕ್ಕಳೇ. ಇವರು ಅಲ್ಲಿಗೆ ತೀರಿಕೊಂಡ್ರು ಮಕ್ಕಳೇ. ಹೀಗೆ ನಾವು ಎಮಿಲಿ ಡರ್ಕಿಮ್ ಅವ್ರ ಕುರಿತು ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಮಕ್ಕಳೇ. ಹಾಗೆಯೇ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞರನ್ನು, ವಿದೇಶಿ ಸಮಾಜಶಾಸ್ತ್ರಜ್ಞರನ್ನು ನೋಡೋದಾದರೆ ಮ್ಯಾಕ್ಸ್ ವೇಬರ್ ಎನ್ನುವಂಥವ್ರು ಮಕ್ಕಳೇ. 1864ರಿಂದ 1920ರ ಅವಧಿಯಲ್ಲಿ ಬದುಕಿರುವಂತಹ ಇವರು ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು. ನೋಡಲಿ, ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಅವಿಸ್ಮರಣೀಯವಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥವರು ಮ್ಯಾಕ್ಸ್ ವೇಬರ್ ಅವರು. ಇವರು ಜರ್ಮನಿಯ ಒಬ್ಬ ಪ್ರಭಾವಿ ಬರಹಗಾರ ಮತ್ತು ಪ್ರತಿಭಾವಂತ ರಾಜಕಾರಣಿಯೂ ಹೌದು ಅಂತ. ನೋಡಲಿ, ತಾವು ಗಮನವಿಟ್ಟುಕೊಂಡಿರಬೇಕು. ಜರ್ಮನಿಯ ಪ್ರಭಾವಿ ಬರಹಗಾರರು ಮತ್ತು ಪ್ರತಿಭಾವಂತ ರಾಜಕಾರಣಿ ಆಗಿದ್ದಾರೆ ಇವರು. ವೇಬರ್ ಕಾನೂನು, ಅರ್ಥಶಾಸ್ತ್ರ, ಧರ್ಮ, ಕಲೆ, ಇತಿಹಾಸ, ಸಮಾಜಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಅಭಿರುಚಿಯನ್ನು ಹೊಂದಿದ್ದ ಇವರು ನೋಡಿ ಎಲ್ಲೆಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಡಿರಿ ಮಕ್ಕಳೇ. ಪ್ರಮುಖವಾಗಿ ವೇಬರ್ ಕಾನೂನು, ಅರ್ಥಶಾಸ್ತ್ರ, ಧರ್ಮ, ಕಲೆ, ಇತಿಹಾಸ, ಸಮಾಜಶಾಸ್ತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮತ್ತು ಅಭಿರುಚಿಯನ್ನು ಹೊಂದಿದ್ರು ಇವರು. ಮ್ಯಾಕ್ಸ್ ವೇಬರ್ ಪಶ್ಚಿಮ ಜರ್ಮನಿಯ ಏರ್ಫರ್ಟ್ ಎಂಬಲ್ಲಿ ಏಪ್ರಿಲ್ 21, 1864ರಂದು ಪ್ರೊಟೆಸ್ಟೆಂಟ್, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಏನು ಪಂಗಡಗಳಿದಾವೋ ಆ ಒಂದು ಪ್ರೊಟೆಸ್ಟೆಂಟ್ ಕುಟುಂಬದ ಒಂದರಲ್ಲಿ ಜನಿಸ್ತಾರೆ ಮಕ್ಕಳೇ ಇವರು. ನೋಡಿ, ಇಲ್ಲಿ ಪಶ್ಚಿಮ ಜರ್ಮನಿಯ ಏರ್ಫರ್ಟ್ ಎಂಬಲ್ಲಿ ಏಪ್ರಿಲ್ 21, 1864ರಲ್ಲಿ ಪ್ರೊಟೆಸ್ಟೆಂಟ್ ಕುಟುಂಬವೊಂದರಲ್ಲಿ ಜನಿಸ್ತಾರೆ. ಮ್ಯಾಕ್ಸ್ ವೇಬರ್ 18ನೇ ವಯಸ್ಸಿನಲ್ಲಿ ಜರ್ಮನಿಯ ಹಿಡಲ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವಿದ್ಯಾರ್ಥಿಯಾಗಿ ಕಾನೂನು ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಬೋಧಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು 56ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದುತ್ತಾರೆ ಮಕ್ಕಳೇ. ನೋಡಿರಿ, ಇಷ್ಟೆಲ್ಲ ಸೇವೆಯನ್ನು ಮಾಡಿದಂಥ ಇವರು ಅವಿಸ್ಮರಣೀಯ ಒಂದು ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದಾರೆ ಮಕ್ಕಳೇ. ಹಾಗೆಯೇ ಇವರ ಪ್ರಮುಖವಾಗಿರುವಂತಹ ಒಂದು ಕೃತಿಗಳನ್ನು ನೋಡ್ತಾ ಹೋದರೆ, ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ನೋಡ್ತಾ ಹೋದರೆ ದಿ ಜರ್ಮನ್ ಸೋಸಿಯಾಲಜಿಕಲ್ ಸೊಸೈಟಿ 1910, ದಿ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್, ದಿ ಪ್ರೊಟೆಸ್ಟೆಂಟ್ ಎಥಿಕ್ಸ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ 1904. ಹಾಗೆಯೇ ದಿ ಸಿಟಿ, ಬ್ಯೂರೋಕ್ರಸಿ, ಎಕಾನಮಿ ಆ್ಯಂಡ್ ಸೊಸೈಟಿ ಎನ್ನುವಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನೂ ಹಲವಾರು ಕೃತಿಗಳನ್ನು ರಚನೆ ಮಾಡಿ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡುವುದರಿಂದಾಗಿ ಮ್ಯಾಕ್ಸ್ ವೇಬರನ್ನು ಸಮಾಜ ವಿಜ್ಞಾನ ಕ್ಷೇತ್ರಗಳಲ್ಲಿ ಒಂದು ಅವಿಸ್ಮರಣೀಯ ವ್ಯಕ್ತಿತ್ವ ಅಂತ ಇಲ್ಲಿ ಕರೀಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಹಾಗಾದರೆ ಈ ಒಂದು ಸಂಬಂಧಪಟ್ಟಂತೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ಮಕ್ಕಳೇ, ವಿದೇಶಿ ಆರಂಭಿಕ ಸಮಾಜಶಾಸ್ತ್ರಜ್ಞರಲ್ಲಿ ನೋಡ್ತಾ ಹೋದರೆ ಒಂದು ಆಗಸ್ಟ್ ಕಾಮ್ಟೆ ಅವರ ಬಗ್ಗೆ ನೋಡ್ತಿದ್ವಿ. ಅದೇ ರೀತಿಯಾಗಿ ಕಾರ್ಲ್ ಮಾರ್ಕ್ಸ್, ಹಾಗೆಯೇ ಎಮಿಲಿ ಡರ್ಕಿಮ್ ಹಾಗೂ ಮ್ಯಾಕ್ಸ್ ವೇಬರ್ ಕುರಿತು ಇನ್ನೂ ಹಲವಾರು ಜನ ಇದ್ದಾರೆ. ಪ್ರಮುಖವಾಗಿ ಈ ಒಂದು 4 ಜನರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ ಮಕ್ಕಳೇ. ಹಾಗೆಯೇ ನಾವು ನೋಡ್ತಾ ಹೋದರೆ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರ ಕುರಿತು ನಾವು ನೋಡ್ತಾ ಹೋದರೆ ಮೊಟ್ಟ ಮೊದಲಿಗೆ ನಾವು ನೋಡ್ತಾ ಹೋಗೋದು ಡಾಕ್ಟರ್ BR ಅಂಬೇಡ್ಕರ್. ಯಾರ ಮಕ್ಕಳೇ? ಡಾಕ್ಟರ್ BR ಅಂಬೇಡ್ಕರ್ 1891ರಿಂದ 1956ರವರೆಗೆ ಬದುಕಿರುವಂತಹ ಇವರು ಆಧುನಿಕ ಭಾರತದ ನಿರ್ಮಾಪಕರ ಶ್ರೇಣಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಅತ್ಯಂತ ಮಹತ್ವದ್ದಾಗಿತ್ತು.
ಅಂದರೆ ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಯನ್ನು ನೀಡಿದಾರೋ ಆ ಒಂದು ಎಲ್ಲರ ಕೊಡುಗೆಗಳಲ್ಲಿ ಇವರೂ ಸಹ ಒಂದು ಅತ್ಯುನ್ನತವಾದಂಥ ಶ್ರೇಣಿಯಲ್ಲಿ ಕಂಡುಬರುವಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮಕ್ಕಳೇ. ಇವರ ಒಂದು ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಇವರ ಪೂರ್ಣ ಹೆಸರೇನು? ಭೀಮರಾವ್ ಬಿ ಆರ್ ರಾಮ್ಜಿ ಹಾಗೆಯೇ ಅಂಬೇಡ್ಕರ್ ಎನ್ನುವಂಥದ್ದು. ಇವರು ಜಗತ್ತಿನ ಪ್ರಮುಖ ಸಮಾಜ ಸುಧಾರಕ, ನ್ಯಾಯಶಾಸ್ತ್ರಜ್ಞ. ಇವರು ಜಗತ್ತಿನ ಪ್ರಮುಖ ಸಮಾಜ ಸುಧಾರಕ, ನ್ಯಾಯಶಾಸ್ತ್ರಜ್ಞರು ಹೌದು. ಭಾರತದಲ್ಲಿ ದಲಿತರು ಎದುರಿಸುತ್ತಿರುವಂತಹ ಅಸ್ಪೃಶ್ಯತೆ ಸೇರಿದಂತೆ ಹಲವು ಸಾಮಾಜಿಕ ಭೇದ ಭಾವನೆಗಳ ವಿರುದ್ಧ ಹೋರಾಡಿದಂತಹ ಮಹಾನ್ ಮೇಧಾವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಕ್ಕಳೇ. ದಲಿತರು, ಮಹಿಳೆಯರ ಹಕ್ಕುಗಳಿಗಾಗಿ ಸಾಮಾಜಿಕ ಹೋರಾಟಗಳನ್ನು ಸಂಘಟಿಸಿ ಆ ಒಂದು ಸಂಘಟನೆಗಳ ಮೂಲಕ ಜಾಗೃತಿಯನ್ನು ಮೂಡಿಸಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಕ್ಕಳೇ. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಭಾರತದ ಸಾಂಸ್ಕೃತಿಕ ಅಸಮಾನತೆ ಸೇರಿದಂತೆ ಎಲ್ಲ ಬಗೆಯ ಶ್ರೇಣೀಕೃತ ಶೋಷಣೆ, ತಾರತಮ್ಯ, ದೌರ್ಜನ್ಯಗಳನ್ನು ಈ ಸಂದರ್ಭದಲ್ಲಾಗಿರುವಂತಹ ಏನು ಶ್ರೇಣೀಕೃತ ಶೋಷಣೆ ಏನಿತ್ತೋ, ಹಾಗೆಯೇ ಜನರಲ್ಲಿ ಕಂಡುಬರುವಂತಹ ಏನು ತಾರತಮ್ಯ ಏನಿತ್ತೋ, ಜನರಲ್ಲಿ ಆಗುವಂತಹ ದೌರ್ಜನ್ಯಗಳೇನಿದಾವೋ ಇವುಗಳನ್ನು ಶಿಕ್ಷಣದ ಮೂಲಕ ಸರಿಪಡಿಸುವಂತಹ ಭರವಸೆಯನ್ನು ಸಾಧಿಸಿ ತೋರಿಸಿದಂತಹ ಭಾರತೀಯರಲ್ಲಿ ಮೊದಲಿಗರಿವರು. ಅಂದರೆ ಈ ಶ್ರೇಣೀಕೃತ ಸಮಾಜವನ್ನು ಮತ್ತು ತಾರತಮ್ಯವನ್ನು ಮತ್ತು ದೌರ್ಜನ್ಯವನ್ನು ಹೇಗೆ ಹೋಗಲಾಡಿಸ್ಬೇಕಂತ ಒಂದು ಆಲೋಚನೆಯನ್ನು ಮಾಡ್ತಾ ಹೋದಾಗ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎನ್ನುವಂಥ ಒಂದು ವಿಷಯವನ್ನು ಪ್ರಸ್ತುತಪಡಿಸಿದಂಥವರು ಮೊದಲಿಗರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಕ್ಕಳೇ. ಶಿಕ್ಷಣ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪಾರ ನಿಲುವು ಹಲವು ತತ್ವಶಾಸ್ತ್ರೀಯ ನಿಲುವುಗಳಿಗಿಂತ ಭಿನ್ನವಾಗಿದ್ದವು ಅಂತ. ಇವರ ನಿಲುವುಗಳು, ಇವರ ಶಿಕ್ಷಣದ ನಿಲುವುಗಳು ನೋಡಿ, ಇವರ ತತ್ವಶಾಸ್ತ್ರೀಯ ನಿಲುವುಗಳಿಗಿಂತ ಇವರ ನಿಲುವುಗಳು ಭಿನ್ನವಾಗಿದ್ದವು ಅಂತ ಹಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಣವು ಸಾಮಾಜಿಕ ಬದಲಾವಣೆಯ ಪ್ರಮುಖ ಸಾಧನ ಅಂತ ಮಾಧ್ಯಮ ಎಂದು ಪ್ರತಿಪಾದಿಸಿದರು ಅಂತ. ಸಮಾಜದ ಬದಲಾವಣೆ ಏನಾದರೂ ಉಂಟಾಗಬೇಕು ಅಂತಂದರೆ, ಸಮಾಜದ ಒಂದು ಏಳಿಗೆ ಉಂಟಾಗಬೇಕು ಅನ್ನೋದಾದರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎನ್ನುವಂಥ ಅದನ್ನೇ ಸಾಧನವನ್ನಾಗಿಟ್ಟುಕೊಂಡು, ಅದನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಏನು ಮಾಡಿದರು, ಸಮಾಜದ ಬದಲಾವಣೆಗೆ ಪ್ರಯತ್ನವನ್ನು ಮಾಡಿದರು ಮಕ್ಕಳೇ. ಅಂಬೇಡ್ಕರ್ ಅವರ ಪ್ರಕಾರ ಶಿಕ್ಷಣ ಎನ್ನುವುದು ತರ್ಕಸಮ್ಮತವಾದ ಮತ್ತು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡಲು ಬೇಕಾಗುವ ಸಂಪನ್ಮೂಲಗಳನ್ನು ಗಳಿಸಿಕೊಳ್ಳಲು ಇರುವ ಮಾರ್ಗ ಅಂತ. ನೋಡಿದ್ರೆ ಇಲ್ಲಿ ಎಂತಹ ಒಂದು ಶಿಕ್ಷಣದ ಕುರಿತಾಗಿ ಯಾವ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಹೋಗ್ತಾರೆ ನೋಡಿ. ಶಿಕ್ಷಣ ಎನ್ನುವುದು ತರ್ಕಸಮ್ಮತವಾದ ಮತ್ತು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡಲಿಕ್ಕೆ, ತರ್ಕ ಮತ್ತು ಸಮ್ಮತವಾದ ಮತ್ತು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡಲು ಬೇಕಾಗುವ ಸಂಪನ್ಮೂಲಗಳನ್ನು ಗಳಿಸಿಕೊಳ್ಳಲು ಇರುವ ಮಾರ್ಗ ಅಂತ. ಅಂದರೆ ಈ ಸಮಾಜವನ್ನು ಒಂದು ತರ್ಕಬದ್ಧವಾಗಿ ಸಮ್ಮತಗೊಳಿಸಲಿಕ್ಕೆ ಮತ್ತು ಅದನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಶಿಕ್ಷಣ ಅಂತ. ವಿಶೇಷವಾಗಿ ಭಾರತೀಯ ಸಾಮಾಜಿಕ ಸಂದರ್ಭದಲ್ಲಿ ಪೂರ್ವಾಗ್ರಹಗಳ ಅಪಾಯಗಳು ಮತ್ತು ಪೂರ್ವಾಗ್ರಹಗಳಿಂದ ರೂಪ ಪಡೆಯುವ ಸಾಮಾಜಿಕ ತೇಜೋವಧೆಗಳನ್ನು, ಕಾರಣಗಳನ್ನು ತರ್ಕಸಮ್ಮತವಾಗಿ ಚರ್ಚಿಸಲು ಶಿಕ್ಷಣ ಅಗತ್ಯವಾಗಿ ಬೇಕಾಗುತ್ತೆ ಮಕ್ಕಳೇ. ಅಂದರೆ ಪೂರ್ವಾಗ್ರಹ ಪೀಡಿತದಿಂದ ಬಳಲುತ್ತಿರುವಂತಹ ಈ ಒಂದು ಭಾರತೀಯ ಸಮಾಜದಲ್ಲಿ ಮೇಲುಸ್ತರದ ಶ್ರೇಣಿಯ ಕುಟುಂಬಗಳೇನಿದೆಯೋ ಅಥವಾ ಮೇಲುಸ್ತರದ ಜಾತಿ ಅಂತೇನಿದೆ, ಅವುಗಳಿಂದ ಆಗುವಂತಹ ಏನು ತೊಂದರೆಗಳಿದೆ, ಆ ಒಂದು ತೊಂದರೆಗಳನ್ನು ತಪ್ಪಿಸಲಿಕ್ಕೆ ನಾವು ಏನು ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥದ್ದು. ಆ ಶಿಕ್ಷಣವೇ ಚರ್ಚೆಯ ಮಾರ್ಗ, ಶಿಕ್ಷಣವೇ ವಿಮರ್ಶೆಯ ಮಾರ್ಗ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಕ್ಕಳೇ. ಹಾಗೆಯೇ ಶಿಕ್ಷಣವನ್ನು ಎಲ್ಲರಿಗೂ ಕಡ್ಡಾಯ ಮತ್ತು ಉಚಿತವಾಗಿ ನೀಡಬೇಕು. ನೋಡಿರಿ, ಆವತ್ತಿನ ಸಂದರ್ಭಗಳಲ್ಲಿ ಇವರೊಂದು ಹಾಕಿಕೊಟ್ಟಿರುವಂಥ ಒಂದು ಯೋಜನೆ ಹೇಗಿದೆ ನೋಡಿ. ಶಿಕ್ಷಣವನ್ನು ಇವತ್ತಿನ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ಶಿಕ್ಷಣವನ್ನು ಎಲ್ಲರಿಗೂ ಕಡ್ಡಾಯ ಮತ್ತು ಉಚಿತವಾಗಿ ನೀಡಬೇಕು. ಏಕೆಂದರೆ ಶಿಕ್ಷಣ ಸಾರ್ವಜನಿಕವಾಗಿ ಸಮಾಜದ ಸಾಮಾಜಿಕ ಬದಲಾವಣೆಗೆ ಲಾಭದಾಯಕವಾದಂತಹ ಒಂದು ಗುಣವನ್ನು ಹೊಂದಿರೋದರಿಂದಾಗಿ ಈ ಒಂದು ಶಿಕ್ಷಣವನ್ನು ಕಡ್ಡಾಯ ಮತ್ತು ಉಚಿತವಾಗಿ ನೀಡಬೇಕೆನ್ನುವಂಥದ್ದು. ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂಬುವಂಥದ್ದನ್ನು, ಶಿಕ್ಷಣ ವೈಯಕ್ತಿಕ ಸ್ವತ್ತಾಗಬಾರದು, ಅದು ಸಾರ್ವಜನಿಕ ಸ್ವತ್ತಾಗಬೇಕು ಎನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಬಂದರು.
ಈ ರೀತಿಯಾದ ಕ್ರಾಂತಿಕಾರಿ ಚಿಂತನೆಗಳಿಂದಲೇ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ರಚನೆಯಲ್ಲಿ ಅತ್ಯಂತ ರಚನಾತ್ಮಕವಾದಂತಹ ಪಾತ್ರವನ್ನು ನಿರ್ವಹಿಸಿ ಭಾರತ ದೇಶಕ್ಕೆ ಒಂದು ಉತ್ತಮವಾದಂಥ ಒಂದು ಸಂವಿಧಾನವನ್ನು ನೀಡುವಲ್ಲಿ ಇವರು ಪ್ರಮುಖರಾಗಿದ್ದಾರೆ ಮಕ್ಕಳೇ. ಪ್ರಾಯಶಃ ಈ ಕಾರಣದಿಂದಲೇ ಇಂಡಿಯಾದ ಸಂವಿಧಾನವು ವಿಶ್ವದಲ್ಲಿಯೇ ವಿಶಿಷ್ಟವಾದ ಮತ್ತು ನ್ಯಾಯ ಮತ್ತು ಸಮಾನತೆಯನ್ನು ನೀಡುವ ದಿಕ್ಕಿನಲ್ಲಿ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ವಿಶ್ವದ ಎಲ್ಲ ಬೇರೆ ಬೇರೆ ದೇಶಗಳಿಂದ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ಬರುವಂಥ ನಮ್ಮ ಸಂವಿಧಾನ ಒಂದು ಎರವಲ ಸಂವಿಧಾನ ಆಗಿದ್ದರೂ ಸಹ ಇಲ್ಲಿರುವಂತಹ ಒಂದು ನ್ಯಾಯ ಮತ್ತು ಸಮಾನತೆಯ ವಿಚಾರವನ್ನು ನೋಡ್ತಾ ಹೋದರೆ ಇಡೀ ವಿಶ್ವದಲ್ಲಿಯೇ ಒಂದು ವಿಶಿಷ್ಟವಾದ ಸಂವಿಧಾನವನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಹಾಗೆಯೇ ಇವರೊಂದು ಪ್ರಾರಂಭಿಕ ಜೀವನದ ಕುರಿತು ನಾವು ನೋಡ್ತಾ ಹೋದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಪ್ರಾರಂಭಿಕ ಜೀವನ ನೋಡ್ತಾ ಹೋದರೆ ಅವರು ಮಹಾರಾಷ್ಟ್ರದ ಅಂಬಾವಾಡೆ ಎಂಬ ಗ್ರಾಮದಲ್ಲಿ ಏಪ್ರಿಲ್ 14, 1891 ಜನಿಸಿದರು ಮಕ್ಕಳೇ. ಇಲ್ಲಿ ಅಂಬಾವಾಡೆ ಎನ್ನುವಂತಹ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಅಂಬೇಡ್ಕರ್ 6 ವರ್ಷದಲ್ಲಿದ್ದಾಗ ತಾಯಿಯನ್ನು ಕಳೆದುಕೊಂಡರು. ಚಿಕ್ಕಮ್ಮ ಮೀರಾಬಾಯಿಯವರ ಆಶ್ರಯದಲ್ಲಿ ಬೆಳೆದರು. ಇವರ ಸಾತಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾತಾರದಲ್ಲಿ ಪ್ರಥಮ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿದರು. ಹಾಗೆಯೇ ಮುಂಬೈನ ಪ್ರಖ್ಯಾತ ಎಲ್ಫಿನ್ಸ್ಟನ್ ಪ್ರೌಢಶಾಲೆಗೆ ಸೇರಿ 1907ರಲ್ಲಿ ಮೆಟ್ರಿಕ್ ಹಂತದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗುತ್ತಾರೆ. ರಾಮಾಬಾಯಿ ಎಂಬ ಕನ್ಯೆಯೊಂದಿಗೆ ವಿವಾಹವಾದರು. ಮಹಾರಾಜರಿಂದ ₹25 ವಿದ್ಯಾರ್ಥಿ ವೇತನ ಪಡೆದು BA ಮತ್ತು MA ಪದವಿ ಪಡೆದರು. 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ. 1930ರಲ್ಲಿ ಮೂಕನಾಯಕ ಎಂಬ ಪಾಕ್ಷಿಕವನ್ನು ಆರಂಭಿಸ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಮುಖ ಪುಸ್ತಕಗಳನ್ನು ನೋಡ್ತಾ ಹೋದರೆ ಜಾತಿ ವಿನಾಶ 1936ರಲ್ಲಿ, ಹಾಗೆಯೇ ಯಾರು ಶೂದ್ರರು ಎನ್ನುವಂತಹ ಒಂದು ಕೃತಿಯನ್ನು 1940ರಲ್ಲಿ ಪ್ರಕಟಿಸ್ತಾರೆ. ಬುದ್ಧ ಮತ್ತು ಅವನ ಧರ್ಮ 1957ರಲ್ಲಿ ಇವರು ಪ್ರಕಟಿಸ್ತಾರೆ. ಇತ್ಯಾದಿ ಇವರ ಎಲ್ಲ ಬರವಣಿಗೆಗಳನ್ನು ಕರ್ನಾಟಕ ಸರ್ಕಾರ 26 ಸಂಪುಟಗಳಲ್ಲಿ ಮುದ್ರಿಸಿ ಪ್ರಕಟಿಸಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಿಸೆಂಬರ್ 6, 1956ರಂದು ನಿಧನವನ್ನು ಹೊಂದುತ್ತಾರೆ ಮಕ್ಕಳೇ. ಹೀಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಭಾರತೀಯ ಸಮಾಜಕ್ಕೆ ಅವಿಸ್ತಾರವಾದಂತಹ ಒಂದು ಅವಿಸ್ಮರಣೀಯವಾದಂಥ ಒಂದು ಕೊಡುಗೆಯನ್ನು ನೀಡಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಕ್ಕಳೇ. ಅವತ್ತಿನ ದಿನಮಾನಗಳಲ್ಲಿ ಸಂವಿಧಾನವನ್ನು ಜಾರಿಗೆ ತಂದು ಆ ಸಂವಿಧಾನದ ಮೂಲಕ ಅಸ್ಪೃಶ್ಯರ ಒಂದು ಏಳಿಗೆಗೆ ಒಂದು ಸಂವಿಧಾನದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಒಂದು ಏಳಿಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ರಂಗಗಳಲ್ಲೂ ಸಹ ಆ ಹಿಂದುಳಿದ ವರ್ಗಗಳ ಒಂದು ಹಿಂದುಳಿದ ಜಾತಿಗಳಿಗೆ ಒಂದು ಮೇಲು ಸ್ತರದಲ್ಲಿ ತರಬೇಕೆನ್ನುವಂಥ ಒಂದು ಉದ್ದೇಶದಿಂದಾಗಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಆ ಸಂವಿಧಾನದಲ್ಲಿ ಸೇರಿಸಿದಂಥ ಮಹಾನ್ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಮಕ್ಕಳೇ. ಹೀಗೆ ಈ ಒಂದು ವಿಚಾರಕ್ಕೆ ನಾವು ನೋಡ್ತಾ ಹೋದರೆ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಾವು ಭಾರತದ ವಿದೇಶಿಯ ಸಮಾಜಶಾಸ್ತ್ರಜ್ಞರ ಕುರಿತು ನಾವು ಕೆಲವೊಂದಿಷ್ಟು ಅಂಶಗಳನ್ನ ತಿಳಿದುಕೊಂಡಿವಿ ಮಕ್ಕಳೇ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋದರೆ ಆಗಸ್ಟ್ ಕಾಮ್ಟೆ ಅವರ ಬಗ್ಗೆ, ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರಿತೀವಿ. ಏಕೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ಇವರನ್ನು ಕರೆದಿವಿ ಎನ್ನುವಂಥ ಒಂದು ಅಂಶವನ್ನು ನೋಡ್ತೀವಿ. ಹಾಗೆಯೇ ಅವರು ಒಂದು ಸಮಾಜಶಾಸ್ತ್ರಕ್ಕೆ ಯಾವ ರೀತಿಯಾದಂಥ ಒಂದು ಕೊಡುಗೆಗಳನ್ನು ನೀಡಿದರು ಎನ್ನುವಂಥದ್ದನ್ನು ಸಹ ಈ ಒಂದು ಅವಧಿಯಲ್ಲಿ ತಿಳ್ಕೊಂಡ್ವಿ. ಹಾಗೆಯೇ ಕಾರ್ಲ್ ಮಾರ್ಕ್ಸ್ ಅವರು, ಯಾಕೆ ಕಾರ್ಲ್ ಮಾರ್ಕ್ಸ್ ಅವರನ್ನು ವಿಶ್ವಮಾನ್ಯ ಮಹಾನ್ ಸಾಮಾಜಿಕ ಚಿಂತಕ ಅಂತ ಕರೀತಾರೆ, ಹಾಗೆಯೇ ಸಂಘರ್ಷಗಳ ಸಿದ್ಧಾಂತದ ಪ್ರವರ್ತಕ ಅಂತ ಅವರನ್ನು ಯಾಕೆ ಕರೀತಾರೆ ಎನ್ನುವಂಥದ್ದನ್ನು ಸಹ ನೀವು ತಿಳ್ಕೊಂಡ್ರಿ. ಹಾಗೆಯೇ ಅವರು ಈ ಒಂದು ಸಮಾಜಶಾಸ್ತ್ರಕ್ಕೆ ಯಾವ ರೀತಿಯಾದಂಥ ಒಂದು ಕೊಡುಗೆಗಳನ್ನು ನೀಡಿದರು ಎನ್ನುವಂಥ ಹಲವು ವಿಚಾರಗಳನ್ನು ನೀವು ಇಲ್ಲಿ ತಿಳ್ಕೊಂಡ್ರಿ ಮಕ್ಕಳೇ. ಹಾಗೆಯೇ ಮತ್ತೊಬ್ಬ ವಿದೇಶಿ ಆರಂಭಿಕ ಶಾಸ್ತ್ರಜ್ಞರನ್ನು ನೋಡ್ತಾ ಹೋದರೆ ಎಮಿಲಿ ಡರ್ಕಿಮ್ ಅವರು ಪ್ರಮುಖವಾಗಿ ಕಂಡು ಬರ್ತಾರೆ. ಹಾಗೆಯೇ ಎಮಿಲಿ ಡರ್ಕಿಮ್ ಅವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂತ ನೋಡ್ತಾ ಆ ಒಂದು ಅಂಶವನ್ನು ಸಹ ತಿಳ್ಕೊಂಡ್ರಿ. ಹಾಗೆಯೇ ಅವರು ಈ ಒಂದು ಸಮಾಜಶಾಸ್ತ್ರಕ್ಕೆ ಯಾವ ರೀತಿಯಾದಂಥ ಒಂದು ಕೊಡುಗೆಗಳನ್ನು ನೀಡಿದರು ಅನ್ನುವಂಥದ್ದನ್ನು. ಹಾಗೆಯೇ ಮ್ಯಾಕ್ಸ್ ವೆಬರ್ ಅವರು ಈ ಒಂದು ಸಮಾಜ ವಿಜ್ಞಾನದ ಕ್ಷೇತ್ರದಲ್ಲಿ ಹೇಗೆ ಅವಿಸ್ಮರಣೀಯ ವ್ಯಕ್ತಿತ್ವವನ್ನು ಹೊಂದಿದರು ಎನ್ನುವಂಥ ಒಂದು ಅಂಶವನ್ನು ತಾವು ತಿಳ್ಕೊಂಡ್ರಿ. ಹಾಗೆಯೇ ಇವರು ಒಂದು ಪ್ರಮುಖವಾದಂತಹ ಕೊಡುಗೆಗಳನ್ನು ಸಹ ನೀವು ನೋಡಿದಿರಿ ಮಕ್ಕಳಿಗೆ.
ಆ ನಿಟ್ಟಿನಲ್ಲಿ ನಾವು ಮುಂದೆ ಭಾರತದ ಪ್ರಮುಖ ಶಾಸ್ತ್ರಜ್ಞರನ್ನು ನಾವು ನೋಡ್ತಾ ಹೋದಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಭಾರತದ ಶಾಸ್ತ್ರಜ್ಞರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಹಾಗೆಯೇ ಇವರನ್ನು ಸಂವಿಧಾನದ ಪಿತಾಮಹ ಅಂತ ಯಾಕೆ ಕರೆದೀವಿ, ಇವರ ಪೂರ್ಣ ಹೆಸರೇನು, ಹಾಗೆಯೇ ಯಾರ ಒಂದು ಏಳಿಗೆಗಾಗಿ ಇವರು ಹೋರಾಟವನ್ನು ಮಾಡಿದರು, ಯಾರ ಏಳಿಗೆ ಆಗಬೇಕು, ಭಾರತದಲ್ಲಿ ಸಮಾನತೆ ಹೇಗಿರಬೇಕು ಭಾರತದಲ್ಲಿ, ಹಾಗೆಯೇ ಶಿಕ್ಷಣವನ್ನು ಹೇಗೆ ಪಡಿಬೇಕು ಎನ್ನುವಂಥ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸವಿಸ್ತಾರವಾಗಿ ಸಂವಿಧಾನದಲ್ಲಿ ಸೇರಿಸಲ್ಪಟ್ಟಿದ್ದರಿಂದಾಗಿ ಇವರನ್ನು ನಾವು ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಹಾಗೆ ಇವರ ಮೂಲ ಜೀವನದ ಒಂದು ನೋಡ್ತಾ ಹೋದರೆ, ಹಾಗೆಯೇ ಅವರ ಶಿಕ್ಷಣದ ವ್ಯವಸ್ಥೆಯನ್ನು ನೋಡ್ತಾ ಹೋದರೆ, ಹಾಗೆಯೇ ಇವರು ಯಾವ ಕೃತಿಗಳನ್ನು ರಚಿಸಿದರು ಎನ್ನುವಂಥದ್ದನ್ನು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಅವಧಿಯಲ್ಲಿ ನೋಡಿದ್ದು ಮಕ್ಕಳೇ. ಹಾಗೆಯೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ, ಕೇಳಿ ಮಕ್ಕಳೇ. ಸಮಾಜಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ನಾವು ಕರಿತೀವಿ? ಸಂಘರ್ಷ ಸಿದ್ಧಾಂತದ ಪ್ರವರ್ತಕ ಎಂದು ಡ್ಯಾಸ್ರವರನ್ನು ಕರೆಯಲಾಗುತ್ತದೆ. ಹಾಗೆಯೇ ಜಾತಿ ವಿನಾಶ ಪುಸ್ತಕದ ಕರ್ತೃ ಡ್ಯಾಶ್. ಹಾಗೆಯೇ ಆರಂಭಿಕ ಪ್ರಮುಖ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ, ಇಲ್ಲಿ ದೇಶೀಯ ಮತ್ತು ವಿದೇಶೀಯ ಶಾಸ್ತ್ರಜ್ಞರನ್ನು, ಭಾರತೀಯ ಮತ್ತು ವಿದೇಶೀಯ ಶಾಸ್ತ್ರಜ್ಞರನ್ನು ಹೆಸರಿಸಬೇಕಾಗುತ್ತೆ. ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ ಅಂತ ಕೇಳಿದರೆ ನೀವು ಉತ್ತರವನ್ನು ಬರೀಬೇಕು ಮಕ್ಕಳೇ. ಹಾಗೆಯೇ ಕಾರ್ಲ್ ಮಾರ್ಕ್ಸ್ ಅವರು ರಚಿಸಿದಂತಹ ಕೃತಿಗಳು ಯಾವುವು ಎನ್ನುವಂಥದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆರಂಭಿಕ ಜೀವನದ ಕುರಿತು ಬರೆಯಿರಿ ಎನ್ನುವಂಥ ಇಷ್ಟು ಅಂಶಗಳನ್ನು ನೀವು ನೋಡಬಹುದು, ಬರೀಬಹುದು ಮಕ್ಕಳೇ. ಹಾಗೆಯೇ ಒಂದು ಚಟುವಟಿಕೆಗಳನ್ನು ನಿಮಗೆ ನಾವು ನೀಡಬಹುದು. ಏನು ಚಟುವಟಿಕೆಗಳನ್ನು ಬರಲಿಕ್ಕೆ ಸಾಧ್ಯತೆ ಇದೆ ಅಂದರೆ, ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರ ಚಿತ್ರಗಳನ್ನು ಸಂಗ್ರಹಿಸಿ ಬರೆಯಿರಿ. ಹಾಗೆಯೇ ವಿದೇಶಿ ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಪಟ್ಟಿ ಮಾಡಿ ಅವರ ಬಗ್ಗೆ ವಿವರಗಳನ್ನು ಬರೀರಿ ಎನ್ನುವಂಥದ್ದು ಸಹ ನಾವು ಕೊಡಬಹುದು ಮಕ್ಕಳೇ. ಓಕೆ, ಮುಂದಿನ ತರಗತಿಯಲ್ಲಿ ಭಾರತದ ಆರಂಭಿಕ ಸಮಾಜಶಾಸ್ತ್ರಜ್ಞರದ ಕುರಿತು ನಾವು ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ಥ್ಯಾಂಕ್ ಯು, ಧನ್ಯವಾದಗಳು.